ಹೌದು. ಎಷ್ಟು ಕೊಟ್ಟಿದ್ದೀರಿ? 2ಕ್ಕ ಹಾ. ಆ ಸಣ್ಣ ಮಾಣಿ ಉಂಟಲ್ಲ ಅದಕ್ಕೆ 20. ಇದಕ್ಕೆ 28. ಒಟ್ಟಿಗೆ 48. 29ನೇ ದಿವಸ ಕೆಲಸ ಮಾಡಿದ ತಕ್ಷಣ ಬೈದು ನಾನೇ ಕಳುಹಿಸಿ ಕೊಡುವುದು. 30ನೇ ದಿವಸ ಸಂಬಳ ಕೊಡಬೇಕಲ್ವಾ? ಹಾ. ನನ್ನ ಹೆಂಡತಿಯ ತೊಂದರೆ ತಲೆ ಬಿಸಿ ಅಂತ ಹೇಳಿದ್ರೆ ಯಾವಾಗ್ಲೂ ಜನ ಮಾಡಿ ಕೆಲಸಕ್ಕೆ ಜನ ಮಾಡಿ ಅಂತ ಎಷ್ಟು ಜನವನ್ನು ನಾನು ಕರ್ಕೊಂಡು ಬಂದೆ ಗೊತ್ತಿದೆ. ಆದ್ರೆ ನನಗೊಂದು ಸಮಸ್ಯೆ ಅಂತ ಗೊತ್ತುಂಟ, ಎಲ್ಲಾ ಕಡೆಯಲ್ಲಿ 30ನೇ ದಿವಸ ಸಂಬಳಕ್ಕಾಗಿ ಇರ್ತಾರೆ, ಉಳಿದ ದಿವಸ ಎಲ್ಲ ರಜೆ ಮಾಡುದು. ಆದ್ರೆ ನಮ್ಮಲ್ಲಿ ಹಾಗಲ್ಲ, 29 ದಿವಸ ಇರ್ತಾರೆ, 30ನೇ ದಿವಸ ಸಂಬಳ ದಿವಸ ಜನ ಕೆಲಸದ ಹೋಗಿಲ್ಲ. ಇದು ಎಂತದ್ದು ನನಗೆ ವಿಷಯ ಗೊತ್ತಿಲ್ಲ. ಈಗ 2 ಕರ್ಕೊಂಡು ಬಂದಿದ್ದೇನೆ, ಇವಳಿಗೆ ಹೇಳಬೇಕು, ಒಪ್ಪಿಸ್ಬೇಕು. ಭಾಗ್ಯ, ಏ ಭಾಗ್ಯ, ಎಲ್ಲಿ ಹೋದ್ಲಪ್ಪ? ಓ ಭಾಗ್ಯ, ಬಾಗಿ 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 ಅಂತ ಕರೀತಾ ಇರುವುದ ನೀವು? ನನಗೆ ಅಪ್ಪ ಅಮ್ಮ ಅಷ್ಟೇ ಹೆಸರಿಟ್ಟಿದ್ದಾರೆ ಭಾಗೀರಥಿ ಎಂಬುದಾಗಿ, ಕರೀಲಿಕ್ಕೆ ಆಗುವುದಿಲ್ಲ ನಿಮಗೆ? ನಾನು ಗಂಡ ಎಂಬ ಪ್ರಜ್ಞೆ ಉಂಟಲ್ಲ ಅದು ನನಗೆ ಗೊತ್ತುಂಟು. ಎಷ್ಟೊತ್ತು ಕರೀತಾ ಇರುವುದು ನೀವು? ಒಂದು ಮಾತು ಹೇಳ, ಏನು? ಹೆಣ್ಣು ಮಕ್ಕಳ ಸ್ವರ ಮನೆಯಿಂದ ಹೊರಗೆ ಕೇಳಬಾರದು, ಕೇಳಬೇಕಾದ್ದು ಗೆಜ್ಜೆಯ ಸ್ವರ ಮತ್ತು ಬಳೆಯ ಶಬ್ದ. ಇದು ನಿನ್ನ ಸ್ವರ ಈ ಊರಿಗೆ ಕೇಳ್ತದಲ್ಲ. ಎಷ್ಟೊತ್ತು ನನ್ನನ್ನು ಕರೀತಾ ಇರುವುದು ಅಂತ ಕೇಳ್ತಾ ಇದ್ದಾರೆ. ಮಾತಾಡ್ಲಿಕ್ಕಿಲ್ವೇನೆ? ಹೊರಗಡೆ ಅಡುಗೆ ಮಾಡುವುದಕ್ಕುಂಟು, ಪಾತ್ರ ತೊಳೆಯುವುದಕ್ಕುಂಟು, ಬಟ್ಟೆ ಒಗೆಯುವುದಕ್ಕುಂಟು, ಅದನ್ನು ಯಾರು ಮಾಡ್ತಾರೆ? ನಾನು ಮಾಡ್ಬೇಕಾ? ನೀವು ಮಾಡುದಲ್ಲ, ನಾನು ಪ್ರತಿನಿತ್ಯ ನಾನು ಮಾಡ್ತಾ ಇರ್ಬೇಕಾ? ನೀನು ಮಾಡಿದ್ರೆ ಮತ್ತೆ ಮಾಡುದು. ಮತ್ತೆ ಎಷ್ಟು ಸಮಯದಿಂದ ಹೇಳ್ತಾ ಇದ್ದೇನೆ, ಒಂದು ಕೆಲಸದವರನ್ನು ಮಾಡಿ ಎಂಬುದಾಗಿ. ಯಾರನ್ನು ಮಾಡುವುದಿಲ್ಲ. ಯಾರು ಹೇಳಿದ್ದು? ನಾನು ಎಷ್ಟು ಜನ ಕೆಲಸದವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ನನಗೆ ಆಶ್ಚರ್ಯ ಆಗುದು ಅದಲ್ವೇ? ಏನು? 29 ದಿವಸ ಇದು ಕೆಲಸ ಮಾಡ್ತಾರೆ, 30ನೇ ದಿವಸ ಸಂಬಳಕ್ಕಾಗುವಾಗ ಒಬ್ರು ಇರುವುದಿಲ್ಲ. ಎಲ್ಲ ಕಡೆಯಲ್ಲಿ ತದ್ವಿರುದ್ಧ, ಸಂಬಳಕ್ಕಾಗುವಾಗ ಇರ್ತಾರೆ, ಉಳಿದ ದಿವಸ ರಜೆಯಲ್ಲಿ ಇರ್ತಾರೆ. ಹೌದು. ಎಂತದ್ದು? ಹೌದು, ಅದಕ್ಕೆ ನಾನೇ ಕಾರಣ. ಎಂತದ್ದು? 28 ದಿವಸ ಕೆಲಸ ಮಾಡ್ತಾರೆ, 29ನೇ ದಿವಸ ಕೆಲಸ ಮಾಡಿದ ತಕ್ಷಣ ಬೈದು ನಾನೇ ಕಳುಹಿಸಿ ಕೊಡುವುದು. 30ನೇ ದಿವಸ ಸಂಬಳ ಕೊಡಬೇಕಲ್ವಾ? ಹಾಗೆ ಮಾಡಿ ಕಟ್ಟಿಡ್ಬೇಕಷ್ಟೇ. ಮತ್ತೆ ಇಲ್ಲಿ ಎಲ್ಲಿಗೆ ನಿಲ್ಲುವುದು ಕೆಲಸ? ನಿಮ್ಮನ್ನು ನಂಬಿದ್ರೆ ಆಗ್ಲಿಕ್ಕಿಲ್ಲ. ಆಯ್ತು, ಈಗ ಒಂದು ಕೆಲಸಕ್ಕೆ 2 ಜನವನ್ನು ಕರ್ಕೊಂಡು ಬಂದಿದ್ದೇನೆ ನಾನು. ಹೌದಾ? ನೀನು ತಲೆ ಬಿಸಿ ಮಾಡಬೇಡ. ಇನ್ನು ಪಾತ್ರೆ ತೊಳೆದು ಕಸ ಗುಡಿಸುವುದು ಯಾವುದೇ ಕೆಲಸ ನಿನಗೆ ಇಲ್ಲ. ಸರಿ, ಇವರಲ್ಲಿ ಮಾಡಿಸಿದಾಯ್ತು. ಕರ್ಕೊಂಡು ಬಂದಿದ್ದೇನೆ. ಎಲ್ಲಿದ್ದಾರೆ? ಅಮ್ಮ, ಇಲ್ಲಿ ಬಾರಮ್ಮ. ಎಲ್ಲಿದೆ? ಬಾರಮ್ಮ, ಇಲ್ಲಿ ಬಾ. ಇಬ್ಬರನ್ನು ಕರ್ಕೊಂಡು ಬಂದೇನೆ. ಇಬ್ಬರನ್ನು ಕರ್ಕೊಂಡು ಬಂದ? ಹೌದು. ಎಷ್ಟು ಕೊಟ್ಟಿದ್ದೀರಿ? 2ಕ್ಕ ಆ ಸಣ್ಣ ಮಾಣಿ ಉಂಟಲ್ಲ ಅದಕ್ಕೆ 20. ಇದಕ್ಕೆ 28. ಒಟ್ಟಿಗೆ 48. ನಾನು ಇವಳಲ್ಲಿ ಹೇಳೋದು ಹೊತ್ತೊತ್ತಿಗೆ ತಗೊಳ್ಳುವಂತ ಗುಳಿಗೆ ಒಂದು ತಗೊಳ್ಬೇಕು. ನಿನಗೆ ತಲೆ ತಿರುಗಿ 48 ಹೇಳಿದ್ದು ಇದು 48 ಕೊಟ್ಟದಕ್ಕೆ 108 ಕರ್ಕೊಂಡು ಬರ್ಬೇಕು ಅಂತ. ಭಾಗ್ಯ, ಭಾಗ್ಯ, ಉಸಿರು ಹೋಗ್ತಾ ಉಂಟು. ಭಾಗ್ಯ, ಏನಾಯ್ತು ಸ್ವಾಮಿ? ಏನಾಯ್ತು ನಿನಗೆ ಗೊತ್ತಾಗ್ಲಿಲ್ವೇನೆ? ಏನಾಯ್ತು ನಿನಗೆ? ಅಲ್ಲ, ನೀವು ಎಷ್ಟು ಕೊಟ್ಟದ್ದು ಅಂತ ಹೇಳಿದ್ದು? ಇಲ್ಲ, ಹೇಳುದಿಲ್ಲ. ಇನ್ನು ಪುನಃ ನನಗೆ ಎಬ್ಬಿಸುವ ಕೆಲಸ ಆಗ್ತದೆ. 48 ಕೊಟ್ರ? 2ಕ್ಕೆ, 1ಕ್ಕೆ ಅಲ್ಲ, 48 ಕೊಟ್ಟಿದ್ದೇನೆ. ಹೌದಾ? ಹೇಗೆ ಕೆಲಸ ಮಾಡ್ಲಿಕ್ಕಿಲ್ವಾ? ಕೆಲಸ ಮಾಡ್ಯಾರ? ಅದು ಮಾಡದೆ ನೋಡುವ. ಹೌದು. ಮುಂದೆ ಬಾ ಅಮ್ಮ. ಅಯ್ಯೋ ದೇವರೇ, ಅವರು ನಡೆಯುವುದನ್ನು ನೋಡಿದ್ರೆ ಆಶ್ಚರ್ಯವಾಗುತ್ತಾ ಉಂಟಲ್ವಾ? ಮಹಾರಾಣಿಯಾಗಿ ಬರ್ತಾ ಇದ್ದಾಳೆ. ಇವಳ ಹೆಜ್ಜೆ ಕಂಡ ಒಂದು ಇರುವೆಯೂ ಸಾಯಲಿಕ್ಕಿಲ್ಲ. ಈಗ ನೀನು ಸ್ವಲ್ಪ ಮೆತ್ತಗೆ ಮಾತಾಡಾಯ್ತಾ? ಮೊದಲೇ ನಾನು ಹೃದಯ ರೋಗ ಪೀಡಿತ, ಅಷ್ಟು ಏರಿದಲ್ಲಿ ಮಾತಾಡಬೇಡ. ಮೊದಲೇ ಹೆದರಿಸಿದ್ರೆ ಅದು 29 ದಿವಸವೂ ಇರ್ಲಿಕ್ಕಿಲ್ಲ ಇಲ್ಲಿ. ಈಗ ನಿಮ್ಮನ್ನು ಕರೆದದ್ದು ಯಾರು? ನಿಮ್ಮನ್ನು ಕರೆದದ್ದು ಯಾರು ಅಂತ ಕೇಳಿದ್ದೆ ನಾನು. ಯಜಮಾನಿ ನಾನಿಲ್ಲಿ. ಆಯ್ತು, ಸಮಾಧಾನದಲ್ಲಿ ಮಾತನಾಡಿಸ್ಬೇಕಾ? ಆಯ್ತು. ಅಮ್ಮ, ಏನು ಕೆಲಸ ಮಾಡ್ತಿ ತಾಯಿ? ನೀವು ಹೇಳಿದ
ಕೆಲಸ ಎಲ್ಲವನ್ನು ಮಾಡ್ತೇನೆ. ಖಂಡಿತವಾಗಿ ಮಾಡ್ತಿದ್ದಾನೆ. ಮಾಡ್ತೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸಬೇಕು. ಅಷ್ಟು ಮಾತ್ರವಲ್ಲ, ಗೋಮಯ ಸಾರಿಸಬೇಕು. ಅಮ್ಮ ಇಷ್ಟರವರೆಗೆ ಇವಳು ಕಸ ಗುಡಿಸ್ತಾ ಇದ್ಲು, ಗೋಮಯ ನೀನು ಹಾಕು. ಇವಳು ಇಷ್ಟರವರೆಗೆ ಸೆಗಣಿ ಹಾಕ್ತಿದ್ಲು. ಏನು ಗೋಮಯ? ಏನು ಹೇಳ್ತಾ ಇದ್ದೀರಿ? ಅಲ್ಲ, ನಿಮ್ಮನೆಯಲ್ಲಿ ಕರ್ತವ್ಯ ಯಾರು? ಹೋಗಿ ಹೋಗಿ. ಅಷ್ಟಕ್ಕೆ ಕೆಲಸ ಮುಗಿಲಿಲ್ಲ. ಬಿಸಿ ನೀರು ಕಾಯಿಸಬೇಕು. ಸ್ನಾನ ಮಾಡುವುದಕ್ಕೆ 2 ಅಂಡೆ. ಈ ಮನೆಯಲ್ಲಿ ಬಹಳ ಮಂದಿ ಇದ್ದಾರ ಅಂತ? ಇಲ್ಲಮ್ಮ, ಮತ್ತೆ ನಾವು ಇಬ್ಬರೇ ಇರುದು. ಇಬ್ಬರಿಗೆ 2 ಅಂಡೆ. ಹೌದು, ಅರ್ಧ ಅಂಡೆ ನನಗೆ, ಮತ್ತೆ 1.5. ಏನೇನು ನನ್ನನ್ನೇ ನೋಡ್ತಾ ಇದ್ದೀನಿ? ನಿಮ್ಮನ್ನು ಯಾರು ಕರೆದ್ರಿ? ಅಷ್ಟಕ್ಕೆ ಮುಗಿಲಿಲ್ಲ. ಮತ್ತೆ 6 ಸೇರು ಅಕ್ಕಿಯ ಕಡುಬು ಮಾಡಬೇಕು. 6 ಸೇರು ಎಷ್ಟು ಮಂದಿಗೆ? ಇಬ್ಬರಿಗೆ. ಅದರಲ್ಲಿ ಅರ್ಧ ಸೇರು ಕಡುಬು ನನಗೆ, ಉಳಿದ 5.5 ನಿಮ್ಮನ್ನು ಯಾರು ಕರೆದ್ರಿ? ಅಷ್ಟಕ್ಕೆ ಮುಗಿಲಿಲ್ಲ. ಇನ್ನು ಕೆಲಸ ಇದೆ. ಬಟ್ಟೆ ಒಗಿಬೇಕು, ಪಾತ್ರೆ ತೊಳೆಯಬೇಕು, ಅಡುಗೆ ಮಾಡಬೇಕು. ಇಷ್ಟೆಲ್ಲವನ್ನು ಮಾಡಬೇಕು. ಅದು ಎಲ್ಲ ಒಟ್ಟಿಗೆ ಹೇಳ್ಬೇಡ ಆಯ್ತೆ. ಮತ್ತೆ ಒಂದೊಂದೇ. ನಿನಗೆ ಕೆಲಸ ಬೇಡ, ಅರ್ಥ ಆಯ್ತಲ್ಲ? ನಿಂತುಕೊಳ್ಳುವುದಲ್ಲ, ಹೋಗು ಹೋಗು, ಕೆಲಸ ಮಾಡು. ನಿನ್ನನ್ನು ಯಾರು ಹೋಗ್ಲಿಕ್ಕೆ ಹೇಳಿದ್ದು? ಅಮ್ಮ ಹೋಗ್ತಾ ಇದ್ದಾರೆ. ಅಮ್ಮ ಹೋದ ತಕ್ಷಣ ನೀನು ಹೋಗುವುದೇ? ನಿನ್ನನ್ನು ಕುಳಿತುಕೊಳ್ಳುವುದಕ್ಕೆ ಸಣ್ಣವ. ನೀನು ಕೆಲಸ ಮಾಡ, ಹೋಗಿ ಕೆಲಸ ಮಾಡು. ನೀನು ನಿನಗೆ ಭಾಷೆ ನಿಮ್ಮ ಜೊತೆ ಯಾರು ನೀನು ಹೋಗಿ ಕೆಲಸ ಮಾಡಿ. ಅಮ್ಮ ಹೋದ ತಕ್ಷಣ ನೀನು ಹೋಗುದೇನಾ? ಅಮ್ಮ ಹೋದದ್ದು ಕೆಲಸ ಮಾಡುವುದಕ್ಕೆ. ಬಾಗೆ ಬಾಗೆ, ಇದು ಸಣ್ಣ ಹುಡುಗ, ಇಷ್ಟರವರೆಗೆ ಅಮ್ಮನನ್ನು ಬಿಟ್ಟಿದ್ದವ ಅಲ್ಲ. ಒಮ್ಮೆಲೆ ನೀನು ಗದರಿಸಿದ ಹೆದರಿಕೊಂಡನವ. ನಿಮ್ಮನೆ ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಅಮ್ಮನ ಬೆನ್ನ ಹಿಂದೆ ಹೋಗುವುದಲ್ಲ, ಕೆಲಸ ಮಾಡಬೇಕು. ಏನು ಮಗು ಭಯವಾಯ್ತೇನೋ? ಮತ್ತೆ ನೀನು ಹಾಗೆ ಮಾಡಿದ್ರೆ ಭಯ. ನಿಮ್ಮ ಜೊತೆ ಮಾತಾಡಲಿಲ್ಲ ನಾನು. ದೇವರಿಗೆ ಹೂ ಬೇಕಲ್ಲವೇ? ಹೂ ಕೊಯ್ಯುವುದಕ್ಕೆ ಹೋಗಬೇಕು, ದರ್ಬೆಯನ್ನು ತರಬೇಕು, ಕಟ್ಟಿಗೆ ತರಬೇಕು. ಇದು ಕಟ್ಟಿಗೆ ಬೇಕು. ನಿನಗೆ ಸುಡ್ಲಿಕ್ಕೆ ಎಷ್ಟು ಬೇಕು ಹೇಳಾಯ್ತಾ? ಏನು ನನ್ನ ಜೀವನ ತಗೊಳ್ತೀರ ಹಾಗೆ? ಹಾಗಲ್ವೇ, ಒಲೆಗೆ ಒಲೆಯಲ್ಲಿ ಸುಡುವ ಯಾರು ಕೇಳಿದ್ದು ಅಂತ ಹೇಳಿದ ಅರ್ಥ ಆಯ್ತಲ್ಲ? ತಡ ಮಾಡುವುದಲ್ಲ, ಹೋಗು ಹೋಗು. ಮೆಲ್ಲ ಹೋಗ ಆಯ್ತಾ ಮಗ? ಮೆಲ್ಲ ಹೋಗ್ಲಿಕ್ಕೆ ನೀವು ಹೇಳ್ಬೇಕಾ? ಇನ್ನು ಇನ್ನು ಬಿಕಾ ಹೊಟ್ಟೆ ನೋದು. ಒಬ್ಬ ಗ್ರಾಚ ಕನಿಕರಣ ಇಲ್ಲದ ಹೆಂಡ ಪ್ರಪಂಚದಲ್ಲಿ ಯಾರಿಗೂ ಆಗ್ಲಿ ಇಂಥ ಹೆಂಡತಿ ಸಿಕ್ಕುದು ಬೇಡ ಮಾರ್ರೆ. ಏನು ನಡೀತದೋ ಏನು ಮಾಡ್ತಾಳೋ ದೇವರಿಗೆ.